ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾವಾಗೂ ಒಂದೇ ಥರ ಫ್ರೈಡ್ ರೈಸ್ ಮಾಡಿ ನನಗೂ ಬೋರ್ ಆಗಿಬಿಟ್ಟಿದೆ. ನಾನು ಕೂಡ ದಿನಕ್ಕೆ ಎಷ್ಟಾದರೂ ಕಮೆಂಟ್ ನೋಡ್ತೀನಿ, ಯಾರಾದರೂ ಒಬ್ಬರು ಡಿಫ್ರೆಂಟಾಗಿ ತೋರಿಸಿ ಅಂತ ಕೇಳಿರ್ತಾರೆ. ಮತ್ತು ನಾನು ಕೂಡ ಎಷ್ಟೊಂದು ವೆರೈಟಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತ ನೀವು ಅದೆಲ್ಲ ಟ್ರೈ ಮಾಡಿರ್ತೀರಾ. ಆದರೆ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬೇರೆ ದೇಶದ, ಅಂದರೆ ಥೈಲ್ಯಾಂಡಲ್ಲಿ ಮಾಡೋ ಥರ ಒಂದು ಡಿಫ್ರೆಂಟಾಗಿ ನನ್ನ ಟಚ್ ತಂದಿದ್ದೀನಿ. ಅಂದರೆ ನಾನು ಮನೇಲಿರುವಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಟ್ಟು ಅದೇ ಥರ ಒಂದು ಟ್ರೈ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಯಾವಾಗೂ ಹಾಕದೆ ಮಾಡಿದೆ ಅಂತ ರೆಸಿಪಿ ಇದೊಂದು ಡಿಫ್ರೆಂಟ್ ಆಗಿರುತ್ತೆ, ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಇವಾಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸೊ ಇವಾಗ ಡಿಫ್ರೆಂಟ್ ರೆಸಿಪಿ ಆಗಿರೋದ್ರಿಂದ ಫಸ್ಟ್ ನಾನು 1 ಕಪ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಅನ್ನ ಬಂದ್ಬಿಟ್ಟು ರಾತ್ರಿ ಉಳಿದಿರೋ ಅನ್ನ ಇದ್ರೂ ಮಾಡ್ಕೋಬೋದು, ಅಥವಾ ಬಿಸಿ ಅನ್ನಕ್ಕೂ ಮಾಡ್ಕೋಬೋದು. ನಾನು ಇಲ್ಲಿ ಒಬ್ರಿಗಾಗೋಷ್ಟು ತೋರಿಸ್ಕೊಡೋದ್ರಿಂದ 1 ಕಪ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಈ ರೆಸಿಪಿಗೆ ರೈಸ್ ಕ್ವಾಂಟಿಟಿ ಕಡಿಮೆ ಬೇಕು, ಮೊಟ್ಟೆ ಜಾಸ್ತಿ ಬೇಕು. ಇಲ್ಲಿ ನೀವು 4 ಮೊಟ್ಟೆ ಆದರೂ ಹಾಕ್ಕೋಬೋದು. ನನ್ನ ಹತ್ರ 3 ಮೊಟ್ಟೆ ಇತ್ತು, ಅದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಐ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ಸೊ ಯಾವಾಗೂ ಮಾಡೋ ಥರ ಮಾಡಿದೆ, ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದೆ ಚೆನ್ನಾಗಿರುತ್ತೆ ಅಂತ ಸೊ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಇದೊಂದು ಸ್ವಲ್ಪ ಉದ್ರಾಗಿ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ನೋಡೋಣ. ನೋಡಿ, ಈ ಥರ ಚೆನ್ನಾಗಿ ಉದ್ರಾಗಿ ಎಗ್ ಬುರ್ಜಿ ಥರ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಎಗ್ ಫ್ರೈಡ್ ರೈಸು ಚೆನ್ನಾಗಿ ತಿನ್ನೋದಕ್ಕೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಮೊಟ್ಟೆಲಿರೋಂಥ ಹಸಿ ಸ್ಮೆಲ್ ಹೋಗಿ ಈ ಥರ ಚೆನ್ನಾಗಿ ಉದ್ರಾಗಿ ಆಗಬೇಕು. ಇವಾಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ಎತ್ತಾಕೊತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಟಿದ್ದೀನಿ. ಇವಾಗ ಸಪ್ರೇಟ್ ಇದಕ್ಕೊಂದು ಫ್ರೈ ಮಾಡಬೇಕು. ಅದು ಯಾವ ಥರ ಅಂತ ನೋಡೋಣ. ಈಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗೋವಾಗನೇ ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ, 2 ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನು ಈ ರೆಸಿಪಿಗೆ ಡಿಫ್ರೆಂಟಾಗಿ ಹೇಳಿದ್ನಲ್ಲ, ನಾನು ಇದು ಬೇರೆ ಥೈಲ್ಯಾಂಡಲ್ಲಿ ಮಾಡೋ ಥರ ಟ್ರೈ ಮಾಡೋಣ ಅಂತ. ಇದಕ್ಕೆ ನಾನು ಚಿಕನ್ ಸಾಸೇಜ್ ಹಾಕಿದ್ದೀನಿ. ಸೊ ಇದು ಚಿಕನ್ ಸಾಸೇಜು ಫ್ರೋಝನ್ ಸಿಗುತ್ತಲ್ವ, ಸೊ ಅದನ್ನು ನೀವು ಈ ಥರ ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ಒರಿಜಿನಲ್ ಚಿಕನ್ನ ನೀವು ಚಿಕ್ಕದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಚಿಕನ್ ಸಾಸೇಜ್ ಏನಿದೆ, ಇದು ಸ್ಪೈಸಿದು. ಸೊ ಇದನ್ನು ಹಾಕ್ಕೊಂಡು ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ತುಂಬ ಹೊತ್ತು ಫ್ರೈ ಮಾಡಬಾರ್ದು. ಇದು ಖಂಡಿತ ಯಾರಿಗೆಲ್ಲ ಚಿಕನ್ ಸಾಸೇಜ್ ಇಷ್ಟ ಅಥವಾ ಅದರಲ್ಲಿ ಏನು ರೆಸಿಪಿ ಮಾಡ್ಬೋದು ಅಂತ ಐಡಿಯಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಎಲೆಕೋಸು ಹಾಕ್ಕೊತಾ ಇದ್ದೀನಿ. ಬೇಕಂದರೆ ನೀವು ಇದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಎಲ್ಲ ಹಾಕ್ಕೋಬೋದು. ಎಲ್ಲ ಹಾಕಿದ್ರೆ ಯಾವಾಗ ಒಂದೇ ಥರ ಮಾಡೋ ಥರನೇ ಫ್ಲೇವರ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹಾಕಿಲ್ಲ. ಇದು ಜಸ್ಟ್ ಎಲೆಕೋಸು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಫ್ರೈ ಆಗಿದೆ. ಇವಾಗ ಫ್ರೈ ಮಾಡಿದ್ರಲ್ವ ರೈಸು, ಮೊಟ್ಟೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸೋಯಾ ಸಾಸು ಡಾರ್ಕ್ ಇರೋದ್ರಿಂದ ಒಂದು 1/4 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಲೈಟ್ ಸೋಯಾ ಸಾಸ್ ಆದರೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ಅವ್ರ ಊರಲ್ಲಾದರೆ ಅವ್ರದ್ದೇ ಒಂದು ಡಿಫ್ರೆಂಟ್ ಮಸಾಲೆ ಇರುತ್ತೆ. ನಾನು ಇವಾಗ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅವರು ವೈಟ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾರೆ, ನಾನು ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು 1/4 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಖಂಡಿತ ನಿಮಗೆಲ್ಲ ಗೊತ್ತಾಗಿರ್ಬೋದು ಡಿಫ್ರೆಂಟ್ ಟೇಸ್ಟು. ಮತ್ತು ಇನ್ನೊಂದು ಏನಂದರೆ, ನಾವು ಇಲ್ಲಿ ಕೋಳಿ ಮೊಟ್ಟೆ ಯೂಸ್ ಮಾಡ್ತೀರ ಅಲ್ಲ, ಅಂದರೆ ಅವರಂದರೆ ಬಾತ್ಕೋಳಿ ಮೊಟ್ಟೆ, ಆ ಥರ ನಾಟಿ ಮೊಟ್ಟೆ ಎಲ್ಲ ಯೂಸ್ ಮಾಡ್ತಾರೆ. ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ, ಡಾರ್ಕ್ ಯೆಲ್ಲೋ ಕಲರ್ ಬರುತ್ತೆ. ಮತ್ತು ಪೆಪ್ಪರ್ ಪುಡಿ ಹಾಕಿರೋದ್ರಿಂದ ಈ ಕಲರ್ ಬರುತ್ತೆ. ಸೋಯಾ ಸಾಸ್ ಕೂಡ ಅಷ್ಟೇ, ಲೈಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇವಾಗ ಇದು ಫ್ರೈ ಆಗಿದೆ.
ಮತ್ತು ಈ ರೆಸಿಪಿಗೆ ಧಾರಾಳವಾಗಿ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಬಿಡಿ. ಯಾಕಂದರೆ ಸ್ಪ್ರಿಂಗ್ ಆನಿಯನ್ ಹಾಕಿದ ಮೇಲೆ ತುಂಬ ಹೊತ್ತು ಫ್ರೈ ಮಾಡಬಾರ್ದು, ನಮಗೆ ಆ ಕ್ರಂಚಿನೆಸ್ ಹೋಗ್ಬಿಡುತ್ತೆ. ಇವಾಗ ಇದು ರೆಡಿಯಾಗಿದೆ. ಸೊ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಫ್ರೈಡ್ ರೈಸ್ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಖಂಡಿತ ನೀವು ಕೂಡ ಯಾವಾಗ ಒಂದೇ ಥರ ಮಾಡಿ ಬೋರ್ ಅನಿಸಿದರೆ ಅಥವಾ ಈ ಥರ ಚಿಕನಿಂದ ಟ್ರೈ ಮಾಡಬೇಕಂದ್ರೆ ಈ ಥರ ಕೂಡ ಟ್ರೈ ಮಾಡಿ ನೋಡಿ. ಬೇಸಿಕ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ದಿರ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅಥವಾ ನೀವು ಈ ಡಯಟ್ ಪ್ಲ್ಯಾನಿಂಗಲ್ಲಿ ಏನಾದರೂ ಇದ್ದೀರಂದರೆ ರೈಸ್ ಕ್ವಾಂಟಿಟಿ ಕಡಿಮೆ ಹಾಕ್ಕೊಂಡು ಚಿಕನು ಎಗ್ ಜಾಸ್ತಿ ಹಾಕ್ಕೊಬೋದು. ಸೊ ವರ್ಕೌಟ್ ಮಾಡೋರಿಗೆ, ಜಿಮ್ಗೆ ಹೋಗೋರಿಗೆಲ್ಲ ಇದೊಂದು ಬೆಸ್ಟು ನೈಟ್ ಡಿನ್ನರ್ಗೆ ಅಥವಾ ಲಂಚ್ಗೆಲ್ಲ ಆಗ್ಬೋದು. ತರಕಾರಿ ಅನ್ನೋದು ಧಾರಾವಾಹಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ನೋಡೋದಲ್ಲ ಫ್ರೆಂಡ್ಸ್, ಖಂಡಿತ ಇವತ್ತೊಂದು ಡಿಫ್ರೆಂಟ್ ಫ್ರೈಡ್ ರೈಸ್ ರೆಸಿಪಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನಾನು ಮಾಡೋ ಥರನೇ ಮಾಡಿದ್ದೀನಿ, ಅದು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಆಯಿತು ಅಂತ ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.